ನಮಸ್ಕಾರ. ಇವತ್ತಿನ ವಿಷಯ ಗಿಲ್ಟ್ ಅಂದರೆ ಪಶ್ಚಾತ್ತಾಪ ಪಡುವಂಥದ್ದು. ಏನಂದರೆ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಮಾಡಿ ಆದಮೇಲೆ ಪರಿತಪಿಸೋದು, ಅದಕ್ಕೆ ಗಿಲ್ಟ್ ಅಂತ ಹೇಳ್ತಾರೆ. ಒಂದು ದಿನದಲ್ಲಿ ನಾವು ಈ ಥರ ಎಷ್ಟೋ ಸಾರಿ ಅಂದ್ಕೊಡ್ತಾ ಇರ್ತೀವಿ. ಆ ಥರ ಆಗಿದೆಯಾ ಇಲ್ವಾ ನಿಮಗೂ ಹೇಳಿ ನೋಡಿ. ಏನೋ ಒಂದು ಮಕ್ಕಳಿಗೆ ಬೈದು ಬಿಡ್ತೀವಿ ಸಿಟ್ಟಲ್ಲಿ, ಕೋಪದಲ್ಲಿ. ಆಮೇಲೆ ಅಂದ್ಕೋತೀವಿ, ಛೇ ಈಗ ಬೈಬಾರ್ದಿತ್ತು. ಏನೋ ಹೊರಗಡೆ ಅಂಗಡಿಗೆ ಹೋಗಿರ್ತೀವಿ, ಅವ್ರ ಹತ್ರ ಸ್ವಲ್ಪ ಹಾರ್ಷಾಗಿ ಮಾತಾಡ್ಬಿಡ್ತೀವಿ. ಛೇ ಪಾಪ ಅವ್ರು ಏನು ಪರಿಸ್ಥಿತಿನಲ್ಲಿದ್ದರೋ ಏನೋ, ಈ ಥರ ಮಾತಾಡಬಾರ್ದಿತ್ತು. ಇಲ್ಲ ಏನೋ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀರಿ, ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಆ ಬಟ್ಟೆ ಎಲ್ಲ ಆರಿಸ್ಕೋತಾರೆ, ಸ್ವಲ್ಪ ಗಡಿಬಿಡಿ ಆಗೋಯ್ತು, ಇನ್ನೂ ಚೆನ್ನಾಗಿ ಬಟ್ಟೆ ಸಿಕ್ತಿತ್ತೋ ಏನೋ, ಇದನ್ನು ತೊಗೋಬಾರ್ದಿತ್ತು. ಶಾಪಿಂಗ್ ಮಾಡುವಾಗ ಆನ್ಲೈನಲ್ಲಿ ಏನೋ ಒಂದು ಖರೀದಿ ಮಾಡಿಬಿಡ್ತೀವಿ, ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ನಾ ಅಂತ, ಚೆನ್ನಾಗಿಲ್ಲ ಅಷ್ಟೊಂದು ಕ್ವಾಲಿಟಿ, ತೊಗೋಬಾರ್ದಿತ್ತು. ಇವಾಗ ನೋಡು ರಿಟರ್ನ್ ಆಪ್ಷನ್ನು ಇಲ್ಲ. ಈ ಥರ ದಿವಸಕ್ಕೆ ಎಷ್ಟು ಸಾರಿ ಅಂದ್ಕೊಂಡಿಲ್ಲ, ನಮ್ಮ ಲೈಫಲ್ಲಿ ಎಷ್ಟು ಸಾರಿ ಅಂದ್ಕೊಂಡಿಲ್ಲ ಹೇಳಿ. ಇದನ್ನು ಸ್ಟಾಪ್ ಮಾಡೋದಕ್ಕೆ ಎರಡು ಆಪ್ಷನ್ ಇದೆ. ಒಂದು, ಮಾಡುವಂಥ ಕ್ಷಣದಲ್ಲಿ ನಿಧಾನವಾಗಿ ನಿರ್ಧಾರವನ್ನು ತಗೊಳ್ಳೋದು. ಅಂದರೆ ಪಾಸ್ಟ್ ಟೆನ್ಸನ್ನು ಕರೆಕ್ಷನ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅವೆಲ್ಲ ಮುಗಿದೋಗಿರೋ ಕಥೆಗಳು. ಅದನ್ನು ನಾವು ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿ ಸರಿ ಮಾಡ್ಕೊಂಡು ಬರೋದು ಇವಾಗ ಸರಿಯಾಗಿ ಫೀಲ್ ಮಾಡ್ಕೊಳ್ಳೋದಕ್ಕಾಗುತ್ತಾ? ಆಗೋದಿಲ್ಲ. ಆಗುವಂಥದ್ದನ್ನು ಮಾಡ್ಕೋಬೋದು. ವಾಪಸ್ ಕಳಿಸೋಂಗಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದನ್ನು ರಿಟರ್ನ್ ಮಾಡಿ ಬೇರೆ ಚೂಸ್ ಮಾಡ್ಕೊಳ್ಳೋಂಗಿದ್ರೆ ಓಕೆ. ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಇವಾಗ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಸೊಲ್ಯೂಷನ್ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಗಿಲ್ಟ್ ಅನ್ನೋದು ತುಂಬ ನೆಗೆಟಿವ್ ಫೀಲಿಂಗ್. ಇದು ಹೇಗೆ ಗೊತ್ತಾ? ಇವಾಗ ನೀರಲ್ಲಿ ಒಂದು ಕಲ್ಲನ್ನಿಟ್ಟರೆ ಅದು ತೇಲುತ್ತಾ ಮುಳುಗುತ್ತಾ? ಎಲ್ಲರಿಗೂ ಗೊತ್ತು ಮುಳುಗುತ್ತೆ ಅಂತ. ಈ ಗಿಲ್ಟ್ ಅನ್ನೋದು ಆ ಥರ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಲ್ಲು ಅಂತ ಇಟ್ಕೊಂಡ್ರೆ ನಾವು ಅದನ್ನು ಬ್ಯಾಗಲ್ಲಿ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಅದು ಕೆಳಗಡೆ ಜಗ್ಗುತ್ತಾ, ಆರಾಮಾಗಿರೋದಕ್ಕೆ ಬಿಡುತ್ತಾ? ಎಕ್ಸಾಕ್ಟ್ಲಿ, ತುಂಬ 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 ಜಗ್ಗುತ್ತಾ ಇರುತ್ತೆ ಕೆಳಗಡೆ. ಯಾಕಂದರೆ ಗಿಲ್ಟ್ ಅನ್ನೋದು ತುಂಬ ಭಾರವಾದ, ಹೆವಿಯಾದ ನೆಗೆಟಿವ್ ಫೀಲಿಂಗ್. ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಎರಡು ಆಪ್ಷನ್ ಇದೆ. ಒಂದು, ಪ್ರತಿ ನಿರ್ಧಾರವನ್ನು ಮಾಡುವಾಗಲೂ ನಿಧಾನವಾಗಿ ಯೋಚನೆ ಮಾಡಿ ತಗೊಳ್ಳುವಂಥದ್ದು. ಇಲ್ಲ ಅಂತ ಆದರೆ ಹಿಂದೆ ಆಗಿರುವ ಪಾಠ ಇದೆಯಲ್ಲ, ಇವಾಗ ನಾವು ಚಿಕ್ಕವರಿರುವಾಗ ಸ್ಟೋರಿ ಎಲ್ಲ ಹೇಳಿಬಿಟ್ಟು ಮೋರಲ್ ಆಫ್ ದ ಸ್ಟೋರಿ ಅಂತ ಹೇಳ್ತಾರೆ ನೋಡಿ, ಆ ಥರ ಇವಾಗ ಅದೂ ನಮಗೊಂದು ಪಾಠ. ಈ ರೀತಿ ನಾನು ಮುಂದೆ ಮಾಡಬಾರ್ದು ಅಂತ ಆ ಥರ ಮಾಡಿದರೆ ದಟ್ ವರ್ಕ್ಸ್ ಔಟ್ ನಮಗೆ ಅಲ್ವಾ? ಅದು ಪಾಠವನ್ನು ನೆನಪಿಟ್ಕೊಂಡು ಮುಂದೆ ಮಾಡ್ಬೋದು. ಅಂದರೆ ನಾವು ಪ್ರೆಸೆಂಟ್ ಟೆನ್ಸನ್ನು, ಫ್ಯೂಚರ್ ಟೆನ್ಸನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಪಾಸ್ಟ್ ಟೆನ್ಸಲ್ಲಿರೋದನ್ನು ಏನು ಮಾಡಬೇಕು ಅಂದರೆ ಹೊಸದಾಗಿ ಗಿಲ್ಟ್ ಅಕ್ಯುಮುಲೇಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕಾಯಿತು. ಇವಾಗ ಪಾಸ್ಟ್ ಟೆನ್ಸಲ್ಲಿ ಆಲ್ರೆಡಿ ಇದೆಯಲ್ಲ ಗಿಲ್ಟು, ಅದನ್ನು ಹೆಂಗಪ್ಪ ಗೆಟ್ ರಿಡ್ ಮಾಡೋದು? ಅದಕ್ಕೆ ಒಂದೆರಡು ಮೆಥಡ್ಸ್ ಇದೆ. ಲೈಫ್ ಕೋಚ್ಗಳೆಲ್ಲ ಏನು ಹೇಳ್ತಾರೆ ಗೊತ್ತಾ? ಒಂದು ಪೇಪರ್ನಲ್ಲಿ ನಮ್ಗೆ ಆ ಥರ ಘಟನೆಗಳನ್ನು ತುಂಬ ಹೆವಿ ಇದ್ದರೆ ಫೀಲಿಂಗು ಬರೆದಿಡಿ ಮತ್ತು ಅದನ್ನು ಡಿಸ್ಟ್ರಾಯ್ ಮಾಡಿಬಿಡಿ ಅಂತ. ಇನ್ನೇನು ಹೇಳ್ತಾರೆ ಅಂದರೆ ಗಿಲ್ಟ್ ಅಂತ ಬರೆದ್ಬಿಟ್ಟು ಕ್ಯಾಂಡಲಲ್ಲೋ ಬೆಂಕಿನಲ್ಲೋ ಹೇಗೋ ಸುಟ್ಟು ಮುಗಿಸ್ಬಿಡಿ, ಅಲ್ಲಿಗೆ ನಿಮ್ಮ ಗಿಲ್ಟ್ ಅನ್ನೋ ಫೀಲಿಂಗು ಹೋಗಿಬಿಡುತ್ತೆ ಅಂತ. ಆದರೆ ಒಂದು ವಿಷಯ, ಈ ಗಿಲ್ಟನ್ನು ಗೆಟ್ ರೀಡ್ ಮಾಡೋದಿದೆಯಲ್ಲ, ಅದು ಈ ಥರ ಜ್ವರಕ್ಕೆ ಈ ಥರ ಮೆಡಿಸಿನ್ ಕೊಡಬೇಕು ಅಂತ ಡಾಕ್ಟ್ರು ಕೊಡೋ ಥರದ್ದಲ್ಲ, ಅದು ಸೈಕಾಲಜಿಕಲ್ಲು ಅಲ್ವಾ? ಹಾಗಾಗಿ ನಿಮಗೆ ಯಾವುದು ವರ್ಕೌಟ್ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಕಂಡುಹಿಡ್ಕೋಬೇಕು. ನಾನು ಹೇಳಿದೆ, ಅವ್ರು ಹೇಳಿದ್ರು ಅಂತ ಅದು ನಿಮಗೆ ವರ್ಕ್ ಆಗಬೇಕಂತ ಇಲ್ಲ. ಆದರೆ ವರ್ಕ್ ಆಗುತ್ತೆ, ನಿಮಗೆ ಯಾವುದು ವರ್ಕ್ ಆಗುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡಿಕೊಂಡ್ರೆ ಇನ್ನೂ ಈಸಿ. ನಾನು ಈ ಫೀಲಿಂಗನ್ನು, ಈ ಗಿಲ್ಟ್ ಫೀಲಿಂಗನ್ನು ಹೇಗೆ ಬಿಟ್ಕೊಡ್ಬೋದು, ಹೇಗೆ ಕಳಿಸ್ಕೊಡ್ಬೋದು, ನಾನು ಹೇಗೆ ಲೈಟ್ ವೇಟ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗೋ ಸಾಧ್ಯತೆಗಳಿದೆ. ಆವಾಗ ಸೊಲ್ಯೂಷನ್ ಸಿಕ್ಬಿಡ್ತು. ಹಳೆ ಗಿಲ್ಟೂ ಹೋಯಿತು, ಹೊಸದನ್ನು ಅಕ್ಯುಮುಲೇಟ್ ಆಗೋದಕ್ಕೆ ಬಿಡೋದಿಲ್ಲ. ಇವಾಗ ನಾವು ಹೇಗಿರ್ತೀವಿ? ಮಾನಸಿಕವಾಗಿ ತುಂಬ ಲೈಟ್ ವೇಟ್ ಇರ್ತೀವಿ. ಹತ್ತಿ ಥರ, ಮೋಡ ಥರ ತೇಲ್ಕೊಂಡು ಆರಾಮವಾಗಿ. ಎಷ್ಟು ಚೆನ್ನಾಗಿರುತ್ತೆ ರೀ ಆ ಫೀಲಿಂಗೇನೆ. ಹಗುರವಾಗಿ ಆರಾಮವಾಗಿ ಇರ್ಬೋದು ಅಂತ ಅಂದ್ಕೊಳ್ಳೋದಕ್ಕೇ ಎಷ್ಟು ಚೆನ್ನಾಗಿರುತ್ತೆ. ಆದ್ದರಿಂದ ಇನ್ನು ಮುಂದೆ ಆದ್ರೂ ನಾವು ಪಾಸ್ಟ್ ಟೆನ್ಸಲ್ಲಾಗಿರೋದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು, ವಜ್ಜೆ ಹೊತ್ಕೊಂಡು ಓಡಾಡೋಕ್ಕಾಗ್ದೇ ಇಡೀ ದಿನ ಶೋಲ್ಡರ್ ಪೇನ್ ಅನುಭವಿಸ್ಕೊಂಡು ಆ ಥರ ಎಲ್ಲ ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಅದು ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತಲ್ಲ. ಅದಕ್ಕೆ ಇನ್ನು ಮುಂದೆ ಅದು ಹಗುರವಾಗಿ ಬದುಕೋಣ. ನೀವೇನಂತೀರಿ?